ಎಲ್ಲರಿಗೂ ನಮಸ್ಕಾರ. ನೊಂದ ಚಾಲಕರ ವೇದಿಕೆ ಜೈನಾಗಿಂದ ಸಚ್ಚಿದಾನಂದ. ಇಲ್ಲಿ ಏನೊಂದು ಆಟೋಗೆ ಮತ್ತು ಕಿಯಾ ಗಾಡಿಗೆ ಟಚ್ ಆಗಿತ್ತು. ಇಲ್ಲಿ ಬಂದ್ಬಿಟ್ಟು ಅವ್ರಿಗೆ ಏನಾಗಿದೆ ಬಂದು ಕಷ್ಟಕ್ಕೆ ಬಂದು ಸ್ಪಂದಿಸಿ ಅವ್ರು 20,000 ಕೊಡಿ ಅಂದ್ಬಿಟ್ಟು ಫೈನಲ್ ಆಗಿ ಕುಂತಿದ್ರು. ಬಂದು ಮಾತಾಡಿ ಡ್ರೈವರ್ ಬಗ್ಗೆ ಏನು ಕಷ್ಟ ಸುಖಗಳು ಐತೆ ಎಲ್ಲ ತಿಳಿಸ್ಕೊಟ್ಟು 2,000 ರೂಪಾಯಿಗೆ ಸೆಟಲ್ಮೆಂಟ್ ಮಾಡಿಸಿದ್ದೀನಿ. ಮತ್ತು ಅವ್ರಿಗೆ ಜಯನಗರ ಆರ್ಥೋಪೆಡಿಕ್ ಹತ್ರ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡ್ಸೋಕ್ಕಂತ ಹೋಗಿದ್ದೆ. ಡಾಕ್ಟ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅವ್ರು ಲೆಫ್ಟ್ ಲೆಗ್ ಏಟ್ ಬಿದ್ದಿರೋದು, ರೈಟಲ್ಲಿ ನಾನು ಆರಾಮಾಗಿ ಓಡಿಸ್ಕೊಂಡು ಹೋಗ್ತೀನಿ ರಾಮಮೂರ್ತಿ ನಗರಕ್ಕೆ ಅಂತ ಹೇಳೋರೆ. ಅದಕ್ಕೆ ನಾನು ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಅವ್ರನ್ನ ನಿಮ್ಮ ಹೆಸರನ್ನ ಸುರೇಶ್ ಅಂದ್ಬಿಟ್ಟು ಅವ್ರು ಒಂದು 2 ಮಾತು ಹೇಳ್ತಾರೆ. ಏನು ತೊಂದರೆ ಇಲ್ಲ, ಯಾಕೆಲ್ಲ ಅವ್ರು ಬಂದಿನ ಕೇರ್ ಮಾಡಿಕೊಟ್ರು. ಅವ್ರು ಬರಲಿ ಅಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋದು. ಅಯ್ಯೋ ಅವ್ರು ಬರೋಕ್ಕೆ ಮುಂದೆ ಸಿಕ್ಕಾಪಟ್ಟೆ ಮಾತಾಡೋರು, ಅಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅನ್ನೋರು. ಇವ್ರು ಬಂದು ಕೇರ್ ಮಾಡಿಸ್ಕೊಡಿ, ನಾವು ಅಷ್ಟು ಕೊಡೋಕ್ಕಾಗಲ್ಲ, ನಾವು ಕೊಡೋದೇ 2,000 ತುಂಬ ಕೊಡೋಕ್ಕಾಗಲ್ಲ, ನೀವೇನೇ ಮಾಡ್ತಾನೋ ಕೊಡೋಲ್ಲ ಅಂತ ಹಿಂಸೆ ಮಾಡಿ ಲಾಸ್ಟಾಗಿ ಕ್ಲಿಯರ್ ಮಾಡಿಕೊಡೋದು. ಮತ್ತು ನಾನು ಇವ್ರಿಗೆ ತಿಳಿಸ್ಕೊಟ್ಟಿದ್ದೇನೆ. ಇವ್ರು ಬಂದ್ಬಿಟ್ಟು ಬೇಸಿಕ್ ಸೆಟ್ ಇಟ್ಕೊಂಡಿದ್ದಾರೆ. ಹಂಗಾಗಿ ಆಫೀಸ್ಗೆ ನಂಬರ್ ಕೊಡ್ತಾಯಿದ್ದೀನಿ ನಾನು ಇವ್ರಿಗೆ. ಆಫೀಸಿಗೆ ಬಂದ್ಬಿಟ್ಟು ID ಕಾರ್ಡು ತೋರಿಸ್ಬಿಟ್ಟು ಗ್ರೂಪಲ್ಲಿ ಆ್ಯಡ್ ಮಾಡಿಕೊಂಡು ಮತ್ತು ಇದು ಆ್ಯಂಡ್ರಾಯ್ಡ್ ಸೆಟ್ ಒಂದು ತೊಗೊತೀನಿ ಅಂತ ಹೇಳಿದ್ದಾರೆ. ವೇದಿಕೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ರಾಯ್ಡ್ ಸೆಟ್ ತೊಗೊಂಡು ಆಫೀಸಿಗೆ ಬಂದ್ಬಿಟ್ಟು ಅವರು ಗ್ರೂಪಲ್ಲಿ ಆ್ಯಡ್ ಆಗಿ ಮತ್ತು ಸ್ಟಿಕ್ಕರ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಓಕೆ ಸರ್. ಎಲ್ಲ ನೊಂದ ಚಾಲಕರ ವೇದಿಕೆಯಿಂದ ಯಾರ್ಯಾರು ನಮ್ಮ ಸುರೇಶ್ ಅವ್ರಿಗೆ ಫೋನ್ ಮಾಡಿ ಕಷ್ಟಕ್ಕೆ ಮಾತಾಡಿ ಸ್ಪಂದಿಸಿದ್ದೀರಾ, ಎಲ್ಲರಿಗೂ ತುಂಬ ಧನ್ಯವಾದಗಳು.